ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ಏನ್ ಆದೇಶ ಕೊಟ್ಟಿತ್ತೋ ಆ ರೀತಿಯಲ್ಲೇ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ ಅಂತ. 279ರಲ್ಲಿ 12 ಮತಗಳು ಸಿಕ್ಕಿಲ್ಲ, ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ. ರಾಜೇಗೌಡಗೆ 569 ಇತ್ತು, ಮರು ಎಣಿಕೆಯ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳ ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಚಲಾವಣೆಯಾಗಿವೆ ಎನ್ನುವ ಮುಖಾಂತರವಾಗಿ ಸದ್ಯಕ್ಕೆ ಈಗ ಏನು ಈ ಮರು ಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ, ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ಏನ್ ಆದೇಶ ಕೊಟ್ಟಿತ್ತೋ ಆ ರೀತಿಯಲ್ಲೇ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ ಅಂತ. 279ರಲ್ಲಿ 12 ಮತಗಳು ಸಿಕ್ಕಿಲ್ಲ, ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ. ರಾಜೇಗೌಡಗೆ 569 ಇತ್ತು, ಮರು ಎಣಿಕೆಯ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳ ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಚಲಾವಣೆಯಾಗಿವೆ ಎನ್ನುವ ಮುಖಾಂತರವಾಗಿ ಸದ್ಯಕ್ಕೆ ಈಗ ಏನು ಈ ಮರು ಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ, ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ಏನ್ ಆದೇಶ ಕೊಟ್ಟಿತ್ತೋ ಆ ರೀತಿಯಲ್ಲೇ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ ಅಂತ. 279ರಲ್ಲಿ 12 ಮತಗಳು ಸಿಕ್ಕಿಲ್ಲ, ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ. ರಾಜೇಗೌಡಗೆ 569 ಇತ್ತು, ಮರು ಎಣಿಕೆಯ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳ ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಚಲಾವಣೆಯಾಗಿವೆ ಎನ್ನುವ ಮುಖಾಂತರವಾಗಿ ಸದ್ಯಕ್ಕೆ ಈಗ ಏನು ಈ ಮರು ಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ, ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ಏನ್ ಆದೇಶ ಕೊಟ್ಟಿತ್ತೋ ಆ ರೀತಿಯಲ್ಲೇ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ ಅಂತ. 279ರಲ್ಲಿ 12 ಮತಗಳು ಸಿಕ್ಕಿಲ್ಲ, ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ. ರಾಜೇಗೌಡಗೆ 569 ಇತ್ತು, ಮರು ಎಣಿಕೆಯ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳ ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಚಲಾವಣೆಯಾಗಿವೆ ಎನ್ನುವ ಮುಖಾಂತರವಾಗಿ ಸದ್ಯಕ್ಕೆ ಈಗ ಏನು ಈ ಮರು ಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಬನ್ನಿ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ಏನ್ ಆದೇಶ ಕೊಟ್ಟಿತ್ತೋ ಆ ರೀತಿಯಲ್ಲೇ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ ಅಂತ. 279ರಲ್ಲಿ 12 ಮತಗಳು ಸಿಕ್ಕಿಲ್ಲ, ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ. ರಾಜೇಗೌಡಗೆ 569 ಇತ್ತು, ಮರು ಎಣಿಕೆಯ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳ ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಚಲಾವಣೆಯಾಗಿವೆ ಎನ್ನುವ ಮುಖಾಂತರವಾಗಿ ಸದ್ಯಕ್ಕೆ ಈಗ ಏನು ಈ ಮರು ಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಹೈಕೋರ್ಟ್ ಆದೇಶದಂತೆ ಮರು ಎಣಿಕೆಯನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೈಕೋರ್ಟ್ ಏನ್ ಆದೇಶ ಕೊಟ್ಟಿತ್ತೋ ಆ ರೀತಿಯಲ್ಲೇ ನಾವು ಮರು ಎಣಿಕೆಯನ್ನ ಮಾಡಿದ್ದೇವೆ ಅಂತ. 279ರಲ್ಲಿ 12 ಮತಗಳು ಸಿಕ್ಕಿಲ್ಲ, ಕೇವಲ 267 ಮತಗಳು ಸಿಕ್ಕಿದೆ. ಜೀವರಾಜ್ ಅಂಚೆ ಮತಗಳಲ್ಲಿ 2 ಕಡಿಮೆಯಾಗಿದೆ. ರಾಜೇಗೌಡಗೆ 569 ಇತ್ತು, ಮರು ಎಣಿಕೆಯ ಬಳಿಕ 314 ಆಗಿದೆ. ಡಿಎನ್ ಜೀವರಾಜ್ಗೆ 690 ಮತಗಳ ಚಲಾವಣೆಯಾಗಿದೆ. ಟಿಡಿ ರಾಜೇಗೌಡ ಅವರಿಗೆ 314 ಮತಗಳು ಚಲಾವಣೆಯಾಗಿವೆ ಎನ್ನುವ ಮುಖಾಂತರವಾಗಿ ಸದ್ಯಕ್ಕೆ ಈಗ ಏನು ಈ ಮರು ಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವರದಿಯನ್ನ ಚುನಾವಣಾ ಆಯೋಗಕ್ಕೆ ಕಳುಹಿಸಲಾಗಿದೆ. ನಮ್ಮ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯವನ್ನ ಮಾಡಿದ್ದೇವೆ. ಚುನಾವಣಾಧಿಕಾರಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬನ್ನಿ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಬನ್ನಿ